ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೀವೆಲ್ಲ ಏನು ಕೇಳ್ತಾ ಇದ್ರಿ, ಇಲ್ಲ ಅಂದ್ರೆ ನನಗೆ ಒಂದು ರೆಂಟ್ ಬೈಕ್ ಬೇಕಿತ್ತು, ಇಲ್ಲ ಅಂದ್ರೆ ಹೇಳ್ತಾ ಇದ್ರಿ ನನ್ನ ಹತ್ರ ಬೈಕ್ ಇಲ್ಲ, ನಾನು ಹೇಗೆ ಡೆಲಿವರಿ ಜಾಬ್ನ ಮಾಡಬೇಕು ಅನ್ಕೋತಾ ಇದ್ದೀನಿ, ನನಗೆ ಬೈಕ್ ಬೇಕು ಅಂತ ಇದ್ರಿ. ಇನ್ನೂ ಕೆಲವರು ಏನಂತ ಇದ್ರಿ, ಬೆಂಗಳೂರಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ನ ರೆಂಟ್ಗೆ ಎಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಿ. ಇವಾಗ ಝೊಮ್ಯಾಟೊ, ಸ್ವಿಗ್ಗಿ ಬೇರೆ ಬೇರೆ ಅಪ್ಲಿಕೇಶನ್ ಅವರು ಕೂಡ ತಗೋಬಹುದು. ಇಲ್ಲಾಂದ್ರೆ ನನಗೆ ಪರ್ಸನಲ್ ಆಗಿ ಬೇಕು, ನನಗೆ ನನಗೆ ಬೇರೆ ಪರ್ಸನಲ್ ಆಗಿ ನನ್ನ ಗಾಡಿ ಬೇಕು ಎಲೆಕ್ಟ್ರಿಕಲ್ ವೆಹಿಕಲ್ ಅನ್ನೋರು ಇಲ್ಲಿ ನೀವು ಕೂಡ ತಗೋಬಹುದು. ಮತ್ತೆ ಅದರ ಪ್ರೈಸಸ್ ಎಷ್ಟಿದೆ, ಅದೇ ರೀತಿ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡು, ಬೆಲ್ ಬಟನ್ ಕ್ಲಿಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಏನಪ್ಪಾ ಅಂದ್ರೆ ಇಲ್ಲ ನಿಮ್ಮ ಹತ್ರ ಕೆಲವೊಬ್ರು ಏನಾಗಿರುತ್ತೆ ಅಂದ್ರೆ ನನ್ನ ಹತ್ರ ಬೈಕ್ ಇಲ್ಲ ಅಂತಾರೆ. ಸ್ವಿಗ್ಗಿ ಝೊಮ್ಯಾಟೊ ನಾನು ಮಾಡ್ಬೇಕು ಅನ್ಕೊಂಡಿದ್ದೀನಿ, ನನ್ನ ಹತ್ರ ಬೈಕ್ ಇಲ್ಲ, DL ಇದೆ ಅನ್ನೋರು ಇದಕ್ಕೆ ನೀವು ಕೂಡ ಜಾಯಿನ್ ಆಗ್ಬಿಟ್ಟು ಮಾಡ್ಕೋಬಹುದು. ಏನಂದ್ರೆ ನೀವು ಅಲ್ಲಿಗೆ ಹೋಗ್ಬಿಟ್ಟು ಜಾಯಿನ್ ಆಗ್ಬೇಕು ಅಂತಿಲ್ಲ, ನೀವು ಆ ಝೊಮ್ಯಾಟೊ ಸ್ವಿಗ್ಗಿಗೆ ಜಾಯಿನ್ ಆಗ್ಬೇಕು ಅನ್ನೋರು ಸೈಕಲ್ ಐಡಿನ ಕ್ರಿಯೇಟ್ ಮಾಡ್ಕೊಂಡು ನೀವು ಜಾಯಿನ್ ಆಗ್ಬೋದು. ಜಾಯಿನ್ ಆದ್ಮೇಲೆ ಜಾಯಿನ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಗಾಡಿನ ತಗೋಬೇಕಾಗತ್ತೆ. ಇಲ್ಲಪ್ಪ ಅಂದ್ರೆ ಇಲ್ಲಿ ಕೆಲವ್ರು ಏನ್ ಹೇಳ್ತಾ ಇರ್ತಾರೆ, ನನ್ನ ಗಾಡಿ ಇತ್ತು ಆಲ್ರೆಡಿ ಅಟ್ಯಾಚ್ ಮಾಡಿದೀನಿ, ನನ್ನ ಗಾಡಿ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಮೈಲೇಜ್ ಚೆನ್ನಾಗಿ ಕೊಡ್ತಾ ಇಲ್ಲ, ಎಲೆಕ್ಟ್ರಿಕಲ್ ಗಾಡಿಗೆ ನಾನು ಕನ್ವರ್ಟ್ ಆಗ್ಬೇಕು ಅನ್ಕೊಂಡಿದೀನಿ ಅನ್ನೋರು ಕೂಡ ಹೋಗಿ ತಗೋಬಹುದು. ಆಲ್ರೆಡಿ ಝೊಮ್ಯಾಟೊ ಸ್ವಿಗ್ಗಿ ಮಾಡೋರು ತಗೋಬಹುದು, ಇಲ್ಲಾಂದ್ರೆ ಇನ್ಮೇಲೆ ಝೊಮ್ಯಾಟೊ ಸ್ವಿಗ್ಗಿ ಮಾಡ್ತೀನಿ ಅನ್ನೋರು ತಗೋಬಹುದು. ಅದೇ ರೀತಿ ಪೋರ್ಟರ್ ಆಗಿರ್ಬೋದು, ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಯಾವೆಲ್ಲ ಡೆಲಿವರಿ, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ನೀವು ಯಾವೆಲ್ಲ ನೀವು ಕೆಲಸನ ಮಾಡ್ತಾ ಇದ್ರ ಇವ್ರಿಗೂ ಕೂಡ ಗಾಡಿಗಳನ್ನ ಕೊಡ್ತಾರೆ, ತಗೋಬಹುದು. ಇವಾಗ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ, ಏನೇನೆಲ್ಲ ಬೇಕು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ನಿಮ್ಮ ಹತ್ರ ಏನ್ ಇರಬೇಕು ಅಂದ್ರೆ ನಿಮ್ಮ ಹತ್ರ DL ಕಂಪಲ್ಸರಿಯಾಗಿ ಇರಲೇಬೇಕಾಗತ್ತೆ. ಅದ್ರ ಜೊತೆಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅದೇ ರೀತಿ ನಿಮ್ದು ರೆಂಟಲ್ ಅಗ್ರಿಮೆಂಟು ಬೇಕಾಗುತ್ತೆ, ಲೋಕಲ್ ರೆಂಟಲ್ ಅಗ್ರಿಮೆಂಟು. ರೆಂಟಲ್ ಅಗ್ರಿಮೆಂಟ್ ಏನಾದ್ರು ನಿಮ್ಮ ಹತ್ರ ಇಲ್ಲ ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಇರುತ್ತಲ್ಲ ಅದಿದ್ರೆ ಆಗುತ್ತೆ. ಇವೆಲ್ಲ ಡಾಕ್ಯುಮೆಂಟ್ ಇದ್ರೆ ನೀವು ಕೂಡ ಅದನ್ನ ಎಲೆಕ್ಟ್ರಿಕಲ್ ವೆಹಿಕಲ್ನ ತಗೋಬಹುದು. ಇದರ ಹೆಸರು ಬಂದ್ಬಿಟ್ಟು ಬೈಕ್ ಬಜಾರ್ ಅಂತ ಹೇಳ್ಬಿಟ್ಟು, ನೀವು ಗೂಗಲ್ ಅಲ್ಲೂ ಕೂಡ ಸರ್ಚ್ ಮಾಡ್ಬೋದು. ಇವಾಗ ಏನ್ ನೋಡ್ತಾ ಇದ್ದೀರಾ ಇದೇ ಗಾಡಿ ನೋಡಿ, ಎಷ್ಟು ಚೆನ್ನಾಗಿದೆ ಗಾಡಿನ ನೀವು ಇವಾಗ ನೋಡ್ತಾ ಇದೀರಲ್ಲ, ಇದು ಗಾಡಿ. ಇದಕ್ಕೆ ಏನಪ್ಪಾ ಅಂದ್ರೆ ಒಂದು ಬ್ಯಾಟ್ರಿ ಬರುತ್ತೆ, ಒಂದೇ ಒಂದು ಬ್ಯಾಟ್ರಿನ ಅವ್ರು ಕೊಡೋದು, ನೀವು ಮನೆಯಲ್ಲೇ ಚಾರ್ಜ್ ಮಾಡ್ಕೋಬೇಕಾಗತ್ತೆ. ಇದರ ಮೈಲೇಜ್ ಬಂದ್ಬಿಟ್ಟು ಎಷ್ಟಪ್ಪ ಅಂದ್ರೆ ಒಂದು ಸಲ ನೀವೇನಾದ್ರೂ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟರ್ ಹೋಗುತ್ತೆ. ಒಂದ್ಸತಿ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟರ್ ಹೋಗುತ್ತೆ. ಅದಕ್ಕೆ 40 to 50 ರೇಂಜ್ ಅಲ್ಲಿ ಇದು ಹೋಗುತ್ತೆ. ಸ್ಪೀಡ್ ಬಂದ್ಬಿಟ್ಟು 40 to 50 ಸ್ಪೀಡ್ ಅಲ್ಲಿ ಇದು ಹೋಗುತ್ತೆ. ನೀವೇನಾದ್ರು ಇದನ್ನ ಒಂದ್ಸಲಿ ಚಾರ್ಜ್ ಮಾಡ್ಬೇಕು ಅಂದ್ರೆ ಏನಾದ್ರು ಮನೆಗೆ ತಗೊಂಡ್ಬಂದು ನೀವು ಮೊಬೈಲ್ನ ಯಾವ ರೀತಿ ಚಾರ್ಜ್ ಮಾಡ್ತೀರಾ ಅದೇ ರೀತಿ ಇದನ್ನು ಕೂಡ ತಂದು ಚಾರ್ಜ್ ಮಾಡ್ಬೇಕಾಗತ್ತೆ. ಇವಾಗ ಏನ್ ನೋಡ್ತಾ ಇದ್ದೀರಾ ಬ್ಯಾಟ್ರಿ ಈ ರೀತಿ ಇದೆ. ಬ್ಯಾಟ್ರಿನ ಓಪನ್ ಕೂಡ ಮಾಡ್ಕೋಬಹುದು. ಓಪನ್ ಮಾಡಿ ನಿಮ್ಮ ಸೀಟ್ ಕೆಳಗಡೆ ಇರುತ್ತೆ, ಒಂದು ಕೀ ಇರುತ್ತೆ, ಕೀನ ಓಪನ್ ಮಾಡ್ಬಿಟ್ಟು ಈ ರೀತಿ ನೀವು ತೆಗಿಬೇಕು. ಬ್ಯಾಟ್ರಿ ತೆಗೆದು ಮನೆ ಒಳಗೆ ಸೆಕೆಂಡ್ ಫ್ಲೋರ್ ಇರಲಿ, ಥರ್ಡ್ ಫ್ಲೋರ್ ಇರಲಿ, ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಮೊಬೈಲ್ ಯಾವ ರೀತಿ ಚಾರ್ಜ್ ಮಾಡ್ತೀರಾ ಅದನ್ನ ಚಾರ್ಜ್ ಮಾಡ್ಕೋಬೇಕು. 3 ಪಾಯಿಂಟ್ ಅಂದ್ರೆ 3 ಗಂಟೆ 45 ನಿಮಿಷ ಆಗುತ್ತೆ. ಅರೌಂಡ್ ಒಂದು 4 ಗಂಟೆ ತಗೊಳ್ಳಿ, ಚಾರ್ಜ್ ಆಗಕ್ಕೆ 4 ಗಂಟೆ ಆಗುತ್ತೆ. 4 ಗಂಟೆ ಆದ್ಮೇಲೆ ಫುಲ್ ಚಾರ್ಜ್ ಆದ್ರೆ ನೀವು 100 ಕಿಲೋಮೀಟರ್ ಇದನ್ನ ಓಡಿಸಬಹುದು. ಓಕೆ, ಅದಕ್ಕೆ ಇವಾಗ ನೀವು ಕೇಳೋದಾದ್ರೆ ನಾನು ಯಾವ ರೀತಿ ಇದನ್ನ ಪಡ್ಕೋಬಹುದು ಅಂತ ಏನಾದ್ರು ಕೇಳೋದಾದ್ರೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ಅಡ್ರೆಸ್ ಕೊಟ್ಟಿದ್ದೀನಿ, ಅದೇ ರೀತಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ಇವಾಗ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕಾಣ್ತಾ ಇದೆಯಲ್ಲ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ರೆಂಟ್ ಯಾವ ರೀತಿ ಇದೆ ಅಂತ ಅದಕ್ಕೆ ಕೇಳ್ಬೋದು. ನೀವೇನಾದ್ರೂ ಝೊಮ್ಯಾಟೊ ಸ್ವಿಗ್ಗಿನ ಏನಾದ್ರು ಮಾಡ್ತಾ ಇದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಝೊಮ್ಯಾಟೊ ಐಡಿನಿ ಅಥವಾ ಸ್ವಿಗ್ಗಿ ಐಡಿನ ನೀವು ಹೇಳ್ಬೇಕಲ್ಲಿ, ಇಲ್ಲ ನಾನು ಝೊಮ್ಯಾಟೊ ಮಾಡ್ತಾ ಇದ್ದೀನಿ, ಇಲ್ಲ ಸ್ವಿಗ್ಗಿ ಮಾಡ್ತಾ ಇದ್ದೀನಿ ಅಂತ ಅಲ್ಲಿ ಹೋಗಿ ಹೇಳಿದ್ಮೇಲೆ ಅವರು ನಿಮ್ಗೆ ಸ್ವಿಗ್ಗಿ ಐಡಿಗೆ ಅಟ್ಯಾಚ್ ಮಾಡಿ ಕೊಡ್ತಾರೆ. ನೀವೇನು ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅಂತಿಲ್ಲ. ಅಂದ್ರೆ ಯಾವ ರೀತಿ ಅಂದ್ರೆ ಪ್ರತಿ ತಿಂಗಳು ನೀವು ಕೊಡಬೇಕು ಅಂತಿಲ್ಲ. ಅದರಿಂದಾನೇ ನಿಮ್ಮ ಸ್ವಿಗ್ಗಿ ಏನು ವಾಲೆಟ್ ಇರುತ್ತೆ, ವಾಲೆಟ್ ಇಂದ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ಅದರಿಂದನೇ ಆಟೋಮೆಟಿಕ್ ಕಟ್ ಆಗ್ತಾ ಇರುತ್ತೆ. ನೀವೇನೇ ಎಕ್ಸ್ಟ್ರಾ ಹೋಗಿ ಪ್ರತಿ ತಿಂಗಳು ಅವ್ರಿಗೆ ಹೋಗ್ಬಿಟ್ಟು ಫೋನ್ ಪೇ ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಕ್ಯಾಶ್ ಕೊಡಬೇಕು ಅಂತೇನಿಲ್ಲ ಸ್ವಿಗ್ಗಿ ಝೊಮ್ಯಾಟೊ ಅವ್ರಿಗೆ. ಇವಾಗ ಅದೇ ರೀತಿ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಪೋರ್ಟರ್ ಆಗಿರ್ಬೋದು, ಇವ್ರು ಬಂದ್ಬಿಟ್ಟು ಮಂತ್ಲಿ ಕಟ್ಟಬೇಕಾಗತ್ತೆ. ಇವ್ರ ಜೊತೆ ಟೈಅಪ್ ಇಲ್ಲ, ಟೈಅಪ್ ಇರೋದು ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಜೊತೆ ಅಷ್ಟೇ. ಇವಾಗ ರೆಂಟ್ ವಿಷಯಕ್ಕೆ ಬಂದ್ರೆ ಎಷ್ಟು ಬರುತ್ತೆ ರೆಂಟ್, ಒಂದು ವಾರಕ್ಕೆ ರೆಂಟ್ ಎಷ್ಟು ಅಂದ್ರೆ 1300 ರೂಪಾಯಿ ವಾರಕ್ಕೆ ರೆಂಟ್ ಇರುತ್ತೆ. 1300 ರೂಪಾಯಿ ವಾರಕ್ಕೆ ರೆಂಟ್ ಅಂದ್ರೆ ದಿನಕ್ಕೆ ಬಂದ್ಬಿಟ್ಟು 185 ರೂಪಾಯಿ ಆಗುತ್ತೆ. ಓಕೆ, 185 ರೂಪಾಯಿ ಅಂತಂದ್ರೆ ನೀವೇನಾದ್ರು ಇಲ್ಲೇ ಲೋಕಲ್ ಅಲ್ಲಿ ಮಾಡ್ತಾ ಇದ್ರಿ, ಇಲ್ಲಾಂದ್ರೆ ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಇಲ್ಲಾಂದ್ರೆ ನಾನು ಬೆಳಿಗ್ಗೆ ಮಾಡ್ಕೊಂಡ್ ಬರ್ತೀನಿ, ಮಧ್ಯಾಹ್ನ ಒಂದ್ ಸ್ವಲ್ಪ ಮನೇಲಿ ಚಾರ್ಜ್ ಹಾಕ್ತೀನಿ, ಮತ್ತೆ ಸಾಯಂಕಾಲ ಹೋಗ್ತೀನಿ ಅನ್ನೋರು ತಗೋಬಹುದು. ಕಂಟಿನ್ಯೂಸ್ ಆಗಿ ಹೊಡೆಯೋರು ಪೋರ್ಟರ್ ಆಗಿರ್ಬೋದು, ಬೇರೆ ಆಗಿರ್ಬೋದು, ಅವ್ರಿಗೊಂದು ಸ್ವಲ್ಪ ಕಷ್ಟ ಆಗುತ್ತೆ ಚಾರ್ಜ್ ಮಾಡಕ್ಕೆ. ಯಾಕಂದ್ರೆ ಅದು 100 ಕಿಲೋಮೀಟರ್ ಮೈಲೇಜ್ ಕೊಡೋದ್ರಿಂದ ನಮಗೆ ಡೈಲಿ 120 150 ಕಿಲೋಮೀಟರ್ ಹೊಡಿಬೇಕಾಗುತ್ತೆ. ಅದಕ್ಕೋಸ್ಕರ ಒಂದ್ಸಲಿ ನಾವು ಮನೆಗೆ ಬಂದು ಚಾರ್ಜ್ ಹಾಕ್ಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಇದರ ಡಿಪಾಸಿಟ್ ಕೂಡ ಇದೆ. ಡಿಪಾಸಿಟ್ ಅಮೌಂಟ್ ಎಷ್ಟಪ್ಪ ಅಂದ್ರೆ 2000 ರೂಪಾಯಿ ಇದಕ್ಕೆ ಡಿಪಾಸಿಟ್ ಅಮೌಂಟ್ ಇರುತ್ತೆ. ಫಸ್ಟ್ ನಾವು ಡಿಪಾಸಿಟ್ ಅಮೌಂಟ್ ನ ಕಟ್ಟಬೇಕಾಗತ್ತೆ.
ಡೆಪಾಸಿಟ್ ಅಮೌಂಟ್ನ ನಾವು ಕಟ್ಟಿದ್ರೆ ನಮಗೆ ಗಾಡಿನ ಕೊಡ್ತಾರೆ. ಯಾವಾಗ ನಾವು ಗಾಡಿನ ರಿಟರ್ನ್ ಮಾಡ್ತೀವಿ ನಮಗೆ ಬೇಡ ಅಂತ ಹೇಳ್ಬಿಟ್ಟು ಅವಾಗ ನಮ್ಮ ಡೆಪಾಸಿಟ್ ಅಮೌಂಟ್ ಏನು 2000 ಇರುತ್ತೆ ಅದು ನಮಗೆ ರಿಟರ್ನ್ ಕೊಡ್ತಾರೆ. ಈಗ ಡೈರೆಕ್ಟ್ ಆಗಿ ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಮಾಡ್ತಾ ಇರೋರು ಏನಾದ್ರು ನೀವು ಹೋದ್ರೆ ನಿಮಗೆ 2000 ಕಟ್ಸ್ಕೊಂಡ್ಬಿಟ್ಟು ಝೊಮ್ಯಾಟೊ ಐಡಿಗೆ ಲಿಂಕ್ ಮಾಡ್ಬಿಟ್ಟು ಕೊಡ್ತಾರೆ. ಅದೇ ರೀತಿ ಫ್ಲಿಪ್ಕಾರ್ಟು, ಅಮೆಜಾನು, ಪೋರ್ಟರು, ಬೇರೆ ಬೇರೆ ಅಪ್ಲಿಕೇಶನ್ ಅವರು, ಅದೇ ರೀತಿ ಪರ್ಸನಲ್ ಆಗಿ ಬೇಕಾದವರು ಡೈರೆಕ್ಟ್ ಆಗಿ ನೀವೇನಾದ್ರು ಹೋದ್ರೆ ನಿಮಗೆ 2000 ರೂಪಾಯಿ ಡಿಪಾಸಿಟ್ ಆಗುತ್ತೆ. ಅದೇ ರೀತಿ ನಿಮಗೆ 1500 ರುಪೀಸ್ ರೆಂಟ್ ಆಗುತ್ತೆ. ಝೊಮ್ಯಾಟೊ ಸ್ವಿಗ್ಗಿ ಅವ್ರಿಗೆ 1300, ನಿಮಗೆ ಉಳಿಕಿದವ್ರಿಗೆ ಬೇರೆಯವ್ರಿಗೆಲ್ಲರಿಗೂ 1500 ರುಪೀಸ್ ರೆಂಟ್ ಆಗುತ್ತೆ. 1500 ಪ್ಲಸ್ 2000 3500 ರುಪೀಸ್ ನೀವು 1 ಮಂತ್ದು ಅಡ್ವಾನ್ಸ್ ಕೊಡ್ಬೇಕಾಗತ್ತೆ. ಕೊಟ್ರೆ ನೀವು 3500 ಏನಾದ್ರು ಕೊಟ್ರೆ ನಿಮಗೆ ಗಾಡಿ ಕೊಡ್ತಾರೆ. 1 ತಿಂಗಳು ಯೂಸ್ ಮಾಡಬೇಕು, ಮತ್ತೆ ಅಡ್ವಾನ್ಸ್ 1500 ಪೇ ಮಾಡಬೇಕು ವೀಕ್ಲಿ. ಓಕೆ, ಅದೇ ರೀತಿ ಅಡ್ವಾನ್ಸ್ 1500 ರುಪೀಸ್ ಪೇ ಮಾಡಬೇಕಾಗತ್ತೆ. ಈಗ ಒಂದ್ ರೀತಿ ನೋಡಕ್ ಹೋದ್ರೆ ಇದು ಬೆಟರ್ ಅಂತಾನೆ ಹೇಳ್ಬೋದು. ಆದ್ರೆ ನಿಮ್ಮ ಹತ್ರ ಗಾಡಿ ಇರಲ್ಲ, ಸದ್ಯಕ್ಕೆ ನನ್ನ ಹತ್ರ ಇನ್ವೆಸ್ಟ್ ಮಾಡಕ್ಕೆ ದುಡ್ಡು ಇಲ್ಲ, ನಾನು ಏನ್ ಮಾಡ್ಲಿ, ನಾನು ಯಾವ್ದಾದ್ರು ಕೆಲಸ ಮಾಡ್ಬೇಕು ಅಂತ ಇದೀನಿ, ಇಲ್ಲಾಂದ್ರೆ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಅಲ್ಲಿ ನನಗೆ ಹೋಗಕ್ಕೆ ಬರಕ್ಕೆ ದಿನಕ್ಕೆ ನನಗೆ 500 ರೂಪಾಯಿ 600 ರೂಪಾಯಿ ಆಗ್ತದೆ, ಪೆಟ್ರೋಲ್ಗೆ ನನಗೆ ಹೋಗ್ತಾ ಇದೆ 300 ರೂಪಾಯಿ 400 ರೂಪಾಯಿ ಹೋಗ್ತಾ ಇದೆ ಅನ್ನೋರು ಇದಕ್ಕೆ ಕನ್ವರ್ಟ್ ಕೂಡ ಆಗ್ಬೋದು. ಇದಕ್ಕೆ ಇದ್ರ ಮೇಲೆ ನಿಮ್ ಇಷ್ಟ, ನೀವು ಹೋಗೋದು ಬಿಡೋದು ನಿಮ್ ಇಷ್ಟ. ಅದೇ ರೀತಿ ಇನ್ನೊಂದೇನಪ್ಪಾ ಅಂದ್ರೆ ನಾನು ಸಜೆಸ್ಟ್ ಮಾಡೋದು, ನಿಮ್ಗೆ ಏನಾದ್ರು ಸ್ವಲ್ಪ ದುಡ್ಡು ಒಂದ್ 20,000 30,000 ಕೂಡಿಟ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಅಲ್ಲಿ ಯೂಸ್ಡ್ ಬೈಕ್ ಏನಾದ್ರು ತಗೊಳ್ತೀನಿ ಅಂದ್ರೆ ತಗೊಳ್ಬಹುದು. ಇಲ್ಲಪ್ಪ ನನಗೆ ಒಂದ್ಸಲ ಅಷ್ಟುಗೂ ನಂಗೆ ಕೊಡಕ್ಕಾಗಲ್ಲ ಇವಾಗ ಸದ್ಯಕ್ಕೆ, ಇದಕ್ಕೆ ಒಂದ್ ಸ್ವಲ್ಪ ದಿನ ಹೋಗ್ತೀನಿ, ಇಲ್ಲಾಂದ್ರೆ ನನ್ನ ಗಾಡಿ ಪ್ರಾಬ್ಲಮ್ ಇದೆ, ನನ್ನ ಗಾಡಿ ಮೈಲೇಜ್ ಕೊಡ್ತಾ ಇಲ್ಲ, ಇಲ್ಲಾಂದ್ರೆ ನನ್ನ ಗಾಡಿ ಸ್ಟಾರ್ಟೇ ಆಗ್ತಾ ಇಲ್ಲ, ಒಂದ್ ಸ್ವಲ್ಪ ದಿನ ನಂಗೆ ಕಮಿಟ್ಮೆಂಟ್ ಇದೆ, ಇದಕ್ಕೆ ಹೋಗ್ತೀನಿ ಅನ್ನೋರು 1 ತಿಂಗಳು 2 ತಿಂಗಳು ತಗೋಬಹುದು. ತಗೊಂಡ್ಮೇಲೆ ನೀವು ಮತ್ತೆ ಅವ್ರಿಗೆ ವಾಪಸ್ ಕೊಡ್ಬೋದು, ಮತ್ತೆ ನಿಮ್ ಗಾಡಿನ ನೀವು ಯೂಸ್ ಮಾಡ್ಬೋದು. ಈ ರೀತಿನೂ ಮಾಡ್ಬೋದು. ಚೆನ್ನಾಗಿದೆ, ಒಂದ್ಸಲಿ ವಿಸಿಟ್ ಮಾಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅದೇ ರೀತಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನು ಕೂಡ ಕೊಟ್ಟಿದ್ದೀನಿ. ಹೋಗ್ಬಿಟ್ಟು ಹೊಸ ಗಾಡಿಗಳೆಲ್ಲ ಬಂದಿದಾವೆ, ಇವಾಗ ಏನ್ ನೋಡ್ತಾ ಇರಲ್ಲ, ಈ ರೀತಿ ಗಾಡಿಗಳು ಸಖತ್ತಾಗಿದಾವೆ. ಗಾಡಿಗಳು ಮಾತ್ರ ಅದ್ಭುತವಾಗಿದಾವೆ. ಒಂದ್ಸಲಿ ವಿಸಿಟ್ ಮಾಡಿ, ಇಲ್ಲಾಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವರೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಆಮೇಲೆ ನೀವು ಕೂಡ ಹೋಗಿ ತಗೊಳ್ಳಿ ಅಂತ ತಿಳಿಸ್ತಾ, ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಇದೇ ರೀತಿ ಡಿಫ್ರೆಂಟ್ ಆಗಿರೋ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಫಾಲೋ ಮಾಡಿ, ಇದೇ ರೀತಿ ಶೇರ್ ಮಾಡ್ತಾ ಇರಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.